ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ಬಂದ ಫಸ್ಟ್ ನೋಡಿದಾಗ ನಾನು ಈ ಮಠ ಇದು ಫಕೀರೇಶ್ವರನ ಮಠನ ಅಂತ ಅನ್ಯ ನಾನು ನೋಡಿದಾಗ ಮೊದಲು ಈಗ 10 ವರ್ಷದ ಏನು ನೋಡಿದ್ದೆ ನಾನು. ಎಷ್ಟು ಸುಂದರ, ಎಷ್ಟು ಚಂದ. ನಿಮಗೆ ಗೊತ್ತಿಲ್ಲ ತಾಯಂದ್ರೆ, ನಿಮಗೆ ಗೊತ್ತಿಲ್ಲ, ನಮ್ಮ ಕಡೆ ಕಸನೂ ಹೊಡೆದಿರೋದಲ್ಲ ಹಂಗೆ ಕುಂದಿರ್ಸಿರ್ತಾರೆ ಪ್ರವಚನಕ್ಕೆ. ಎಷ್ಟು ಚಂದ ನಿಮಗೆ ಹಾಸ್ಯಾರ ರೀ. ಇಷ್ಟು ಚಂದ ಇದ್ದು ನಿಮಗೆ ಹಾಸ್ಯಾರ ಅಂದ್ರೆ ಎಷ್ಟು ಶಿಸ್ತು ಅದಾರಂದ್ರೆ ಆ ಗುರುಗಳ ಶಿಸ್ತು, ನಿಮ್ಮ ಮಠನ ಶಿಸ್ತು, ನಿಮ್ಮನ್ನು ಶಿಸ್ತು ಇಡಕ್ಕೆ ಅವ್ರು ಬಯಸ್ತಾರೆ. ಎಲ್ಲ ಕಡ್ಡನಾಡಿನೊಳಗೆ ಫಕೀರೇಶ್ವರ ಮಠದ ಸ್ವಾಮಿಗಳು ಅಂದ್ರೆ ಅಷ್ಟೊಂದು ಪ್ರೀತಿ. ಅದಕ್ಕೆ ಇಲ್ಲಿ ಬಂದು ಕೂಡಲೇ ನಾವು ಕೇಳಿದ್ವಿ ಎಲ್ಲರಿಗೂ ಏನಂತಾರೆ ಈ ಕಡೆ ಅಂದ್ರೆ ಮುತ್ಯಾರು ಅಂತಾರೆ ಅಲ್ರಿ. ವಿಜಯಪುರ ಜಿಲ್ಲಾದೊಳಗೆ ಇನ್ನೊಂದು ಹೇಳ್ತೀನಿ ನಿಮಗೆ, ಗುಲ್ಬರ್ಗ ಜಿಲ್ಲಾದೊಳಗೆ ಆಗಿರುವಂಥ ಸ್ವಾಮಿಗಳು ಗುಲ್ಬರ್ಗ ಜನದ ಭಕ್ತರು ಅತ್ಯಂತ ಶ್ರೇಷ್ಠರು, ಕರ್ನಾಟಕದೊಳಗೆ ಶ್ರೇಷ್ಠರು. ಅವ್ರಿಗೆ ಗೊತ್ತಾಗೈತಿ, ನಿಮಗೆ ಗೊತ್ತಾಗಿಲ್ಲ. ಅದು ಯಾಕಂತಂದ್ರೆ ಗುಲ್ಬರ್ಗ ಜಿಲ್ಲೆದೊಳಗೆ ಸ್ವಾಮಿಗಳು ಆಗ್ಬೇಕವ್ರು ಪುಣ್ಯ, ಆ ಸ್ವಾಮಿಗಳ ಸೇವಕರು ನೀವು ಪುಣ್ಯ ಮಾಡಿ. ಇಲ್ಲೆಲ್ಲರೂ ಏನಂತಾರೆ, ಎಲ್ಲರೂ ಸ್ವಾಮೀಜಿಯವರಿಗೆ ಮುತ್ಯಾಗಳ ಅಂತಾರೆ ಅಲ್ರಿ, ಮುತ್ಯಾಗಳ ಅಂತಾರೆ. ಈ ಗದಗ ಜಿಲ್ಲಾದೊಳಗೆ ಏನಂತಾರೆ ಅಂದ್ರೆ ಅಜ್ಜವ್ರ ಅಂತ. ಈ ನಮ್ಮ ನೀಡುಗುಂ ಸ್ವಾಮೀಜಿಯವರು ಅದಾರ ನೋಡಿ ಅಲ್ಲಿ ತೆಲಂಗಾಣ, ಅಲ್ಲಿ ಏನಂತಾರೆ ತಾತನವರ ಅಂತಾರೆ. ತಾತ ಅಂದ್ರೆ ಏನು, ಅಜ್ಜ ವಯಸ್ಸು, ಎಲ್ಲ ವಯಸ್ಸಾದ್ರೆ ತಾತನವರು ಅಂತಾರೆ, ಹೌದಲ್ರಿ. ಈಗ ಒಬ್ಬ ಸಣ್ಣ ಹುಡುಗದಾನ, ಅವನಿಗೆ ಏನಂತ ಕರೀತಾರೆ ಅಂದ್ರೆ ಮನೆಯೊಳಗೆ ಮುದುಕ ಅಂತ ಕರೀತಾರೆ ಅಲ್ರಿ. ಅವನ ವಯಸ್ಸು 18 ಅದಾವ. ಮುದುಕ ಅಂದ್ರೆ ಅವ್ನಿಗೆ ಏನು, ಅವನ ಪರಿಣಾಮ ಏನಾಗಿ ಅವ್ನಿಗೆ ಹೆಂಗೆ ಅನಿಸ್ತೈತಿ, ಮುದುಕನ ಭಾವನೆ ಬರ್ತೈತಿ ಅವನಿಗೂ. ಚೈತನ್ಯ ಚೇತನ ಅಂದ್ರೆ ಓಡಾಡ್ಬೇಕು ಅನ್ನಿಸ್ತೈತಿ. ಅಂದ್ರೆ ನಮ್ಮ ಮಾತಾಡುವಂಥ ಪ್ರತಿಯೊಂದು ಶಬ್ದಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಾವಿಲ್ರಿ, ಬೀರೋದಿಲ್ರಿ. ನಾ ಬಿರ್ಸ್ಲೇನು ಬೇಕಾರೆ ನಿಮಗೆ ಈಗ ಒಂದು ಮಾತು ನಿಮಗೆ ಬಿರ್ಸಂದ್ರೆ ಎದ್ದು ಬರ್ತೀರಿ ನೀವು, ಪರಿಣಾಮ ಬೀರ್ತೈತಿಲ್ಲ ಮನುಷ್ಯಾಗ. ನಾವು ಹೆಂಗೆ ಅಂತೀವಿ ಹಂಗೆ ಪರಿಣಾಮ ಬೀರ್ತಾವೆ. ಅದಕ್ಕೆ ಮುದುಕ ಅಂತ ಕರಿತಿರ್ತಾರೆ, ಅವ್ರ ಅಪ್ಪಗೆ ಅಂತಿರ್ತಾರಂತಾರೆ, ಅದು ಸಣ್ಣ ಹುಡುಗ ಅಂತಿರ್ತಾರೆ ನಮ್ಮ ಕಡೆ. ಮುದುಕ ಅನ್ಬಾರ್ದು ಹುಡುಗರಿಗೆ. ಮುದುಕ ಅಂದ್ರೆ ಅವಂಗೆ ಆ ಮುದುಕನ ವಯಸ್ಸು ನೆನಪಾಗಿ ನಾನು ಹಂಗೆ ಅದೀನಿ ಅನ್ಬಿಡು ಅಂತಂದು ನಿಧಾನಕ್ಕೆ ನಡೆಯಕ್ಕೆ ಚಾಲೂ ಮಾಡ್ತಾನೆ. ಅವಂಗೆ ಚೈತನ್ಯ ಚೇತನ ಹೇಳು ಅಂತಂದಾಗ ಬೇಗ ಬೇಗ ಓಡಿ ಬರ್ತಾನೆ. ಅದಕ್ಕೆ ಕಾರಣ ಏನಂದ್ರೆ ಮನುಷ್ಯನಿಗೆ ಕಾಮನ್ ಸೆನ್ಸ್ ಬೇಕು. ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಸೆನ್ಸ್ಗಳಿದಾವೆ. ನಾನು ನೋಡಿದ ಪ್ರಕಾರ ಎಲ್ಲ ಸೆನ್ಸ್ಗಳಿದಾವೆ. ಭಾಳ ಓದ್ಯಾರ ಮಾಡ್ಯಾರ, ಕಾಮನ್ ಸೆನ್ಸೇ ಇದೆ. ಯಾರ ಜೊತೆ ಹೆಂಗೆ ನಡ್ಕೋಬೇಕು, ಗುರುಗಳ ಜೊತೆ ಹೆಂಗಿರಬೇಕು, ತಂದೆ ತಾಯಿಗಳ ಜೊತೆ ಹೆಂಗಿರಬೇಕು, ಇವು ಯಾರ್ಯಾರಿಗೆ ಗೊತ್ತಿಲ್ಲ. ದೊಡ್ಡವ್ರ ಜೊತೆ ಹೆಂಗಿರಬೇಕು, ಸಣ್ಣವ್ರ ಜೊತೆ ಇರಬೇಕು. ಇದನ್ನು ಕಲ್ಕೊಂಡು ನಾವು ಶಿಸ್ತಾಗಿ ಈ ನಾಡಿನೊಳಗೆ ನಮಗೆಲ್ಲ ಕಡೆ ಹೋದಲ್ಲೆಲ್ಲ ಗೌರವ ಬರಬೇಕು. ಹಂಗೆ ಬರ್ಬೇಕಾದ್ರೆ ನಾವು ಏನು ಮಾಡ್ಬೇಕಂತಂದು ಪೂಜ್ಯರಲ್ಲಿ ಪ್ರತಿ ವರ್ಷ 11 ದಿನಗಳ ನಿಮಗೆ ಸಂಸ್ಕಾರ ಕೂಡ ಸಂಬಂಧವಾಗಿ ಪ್ರವಚನ ಇಟ್ಟಿರ್ತಾರೆ. ಆ ಪ್ರವಚನ ನಿಮ್ಮೆಲ್ಲರಿಗೂ ಸಂಸ್ಕಾರ ಶಿಸ್ತನ್ನು ಕಲಿಸ್ತೈತೆ. ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ಏನಂದ್ರೆ ಹೊಸದಾಗಿ ಗಂಡನ ಮನೆಗೆ ಹೋಗ್ಬೇಕು ಹೊಂಟಿದ್ಲು. ಹೊಸದಾಗಿ ಹೋಗ್ತಾರಲ್ರಿ, ಗಂಡನ ಮನೆಗೆ ಹೊಸದಾಗಿ ಹೋಗ್ಬೇಕು ಹೊಂಟಿದ್ಲು, ಕರ್ಕೊಂಡು ಹೊಂಟಿದ್ರೆ ಹೊಸದಾಗಿ ಹುಡುಗಿ ಕರ್ಕೊಂಡು. ಮತ್ತು ಹೋಗುವಾಗ ಸುಮ್ಮನೆ ಹೋಗ್ತಾರ ಅವರು, ಉಡಿ ತುಂಬಬೇಕಲ್ಲ, ಉಡಿ ಮನೆಯಾಗ ಉಡಿ ತುಂಬಿ ಕಳಿಸಿದ್ರು. ಪಕ್ಕದ ಮನೆಗೆ ಹೋದರು, ಅಲ್ಲಿ ಉಡಿ ತುಂಬಾಕತ್ತಿದ್ರು. ಹೋಗುವಾಗ ಒಂದು ಆಕ್ಷನ್ ಇರ್ತೈತಿ, ಏನು ಆಕೆ ಅಳ್ತಿರ್ತಾಳೆ. ಯಾಕ್ರಿ, ಎಲ್ಲ ನೆನಪಾಕತ್ತಾಕಿಗೆ ಗೆಳತಿಯರು, ತಂದೆ ತಾಯಿ, ಒಡನಾಟ, ಊರು, ಎಲ್ಲ ಧರ್ಮ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ. ಗಂಡನ ಮನೆಗೆ ಓಣ್ಯಾಗ ಎಲ್ಲ ಉಡಿ ತುಂಬುವಾಗ ಎಲ್ಲರೂ ಅಳಕತ್ತಿದ್ರು. ಈಗ ಅಳ್ಕೊಂತ ಊರಾಗಿರೋರು ಎಲ್ಲರೂ ಅಳಕತ್ತಿದ್ರು. ಊರು ಎಲ್ಲ ಹಿಂಗೆ ತಿರುಗಿ ಬಂದು ಊರಾಗಿರೋ ಜನ ಎಲ್ಲ ಅಳಕತ್ತಿದ್ರು. ಆಯಿಗಳು ಚಸ್ಮಾ ತೆಗೆದು ಒರೆಸ್ಕೊಂಡು ಅವು ಅಳಕತ್ತಿದ್ವು. ಕಣ್ಣು ಕಾಣೋದು ಬಂದು, ಕಂಡದು ಬಂದು ಎಲ್ಲವೂ ಅಳಕತ್ತಿದ್ರು. ಊರೆಲ್ಲ ತುಂಬಿತು. ಹಳಿ ಕಾಲ ಬಸ್ ಒಂದೇ ಇತ್ತು, ಅದು 11 ಗಂಟೆ ಸುಮಾರು ಬಸ್ ಸ್ಟ್ಯಾಂಡಕ್ಕೆ ಬಂದು. ಈ ಹುಡುಗರು, ಕಾಲೇಜ್ ಹುಡುಗರು ಇವು ಪೇಟೆಗೆ ಬರಕತ್ತಿದ್ವು ಸಿಟಿಗೆ. ಅವು ಕಾಯಕತ್ತಿದ್ವು. ಈಗ ಅಳಕ್ಕೆ ನೋಡಿ ಅವು ಅಳಕತ್ತಿದ್ವು. ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಅವು ಅಳಕತ್ತಿದ್ವು. ಬಸ್ ಬಂತು, ಬಾಡಿ ಫುಲ್ ಆಗಿತ್ತು. ಕರ್ಕೊಂಡು ಹೋಗಿ ಒಳಗೆ ಹಂಗೆ ಮಾಡಿ ಒಂದು ಸೀಟ್ನಾಗ ಕುಂದಿರ್ಸಿದ್ರು. ಅಲ್ಲಿ ಅಳಕತ್ತಿಲ್ಲ ನೋಡಿ, ಅಲ್ಲಿ ಸುಮ್ಮನೆ ಇರವಳ್ಳ, ಬಸ್ನ್ಯಾಗ ಅಳಕತ್ತಿಲ್ಲ. ಅದು ಮುಂದೊಲ್ ಸೀಟ್ನಾಗ ತೊಗೊಂತು, ಅವ ಅಳಕತ್ತಿದ. ಹಿಂದಲ್ ಸೀಟಿಗೆ ತೊಗೊಂತು,
ಅದು ಒಟ್ಟು ಪೂರ ಎಲ್ಲ ಬಸ್ಸ ಅಳಕತ್ತೆಲ್ಲ. ಒಳಗಿರೋರು ಎಲ್ಲರೂ ಅಳಕತ್ತಿದ್ರು. ಎಲ್ಲಿವರೆಗೂ ಹೋತಂದ್ರೆ ನಿಮಗೆ ಹೇಳ್ತೀನಿ, ಕಂಡಕ್ಟ್ರ್ ಅವನು ಅಳ್ಕೊಂತ ಸೀಟಿ ಹೊಡ್ಯಾಕತ್ತಿದ್ದ. ಅವ ಡ್ರೈವರ್ ಹೋತು, ಡ್ರೈವರ್ ಅವ ಅಳ್ಕೊಂತ ಗೇರ್ ಅವ ಹಾಕಾಕತ್ತಿದ್ದ. ನಿಮಗೆ ಹೇಳ್ತೀನಿ, ಬಸ್ನಾಗ ಎಲ್ಲ ಫುಲ್ ಪ್ಯಾಕಪ್, ಎಲ್ಲರೂ ಅಳದ ಮೂಗು ಒರೆಸ್ಕೊಂಡಿದ್ದ. ಒಬ್ಬ ಮನುಷ್ಯ ಅಳಕತ್ತಿದ್ದಿಲ್ಲ. ಒಬ್ಬ ಬಾಯಿಗೆ ಭಾಳ ಸಿಟ್ಟು ಬಂತು. ಯಪ್ಪ ಮನುಷ್ಯ ಹೌದು ಅಲ್ಲೇನ, ಯಾಕಯ್ಯವ ಅಂತ ಕೇಳ್ತಿ. ಎಲ್ಲರೂ ಅಳಕತ್ತಾರಪ್ಪ, ನೀವು ಒಬ್ಬ ಅಳುವಲ್ಲಿ ನೀನು ಏನ ಮನುಷ್ಯ ಅದಿಯಾಗಿಲ್ಲ ಅಂತ ಕೇಳಿಲ್ಲ. ಅವಾಗ ಹೇಳ್ದ, ನೋಡವ ಆಯಿ ನೀ ಹೇಳೋದು ಬರೋಬ್ಬರಿ ಅದ. ಈಕೆ ಊರಾಗೆಲ್ಲ ಅಳಿಸಿ ಬಂದಾಳ, ಎಲ್ಲರನ್ನ ಬಸ್ನ್ಯಾಗ ಕುಂತಾರನೆ ಎಲ್ಲ ಅಳ್ಸಾಕತ್ತಾಳ. ನಾ ಯಾರಂದ್ರೆ ಈಕೆ ಗಂಡದೇನಿ ಅಂತ. ನಾ ಯಾಕೆ ಅಳಕತ್ತಿಲ್ಲ ಅಂತ ನೀ ಕೇಳಿ. ಯಾಕೆ ಹೇಳು? ಯಾಕಂದ್ರೆ ನಾ ಒಂದು ತಿಳ್ಕೊಂಡೀನಿ ಪಕ್ಕ, ಏನಂದ್ರೆ ಈಕೆ ಎಲ್ಲರನ್ನೂ ಎಷ್ಟು ಅಳಿಸ್ಯಾಳಂದ್ರೆ ಸಾಯೋವರೆಗೂ ನಾ ಈಕೆ ಜೊತೆ ಅಳುದೈತಿ. ಈಗ ಒಂದು 5 ನಿಮಿಷ ಆರಾಮ ರೆಸ್ಟ್ ಮಾಡ್ತೀನಿ ಅಂತವ. ಹಂಗೆ ಜೀವನದಾಗ ಹ್ಯಾಪಿಯಾಗಿ ಸಂತೋಷವಾಗಿರೋದು ಬದುಕು. ಆ ಬದುಕನ್ನು ಇಲ್ಲಿ ನಮ್ಮ ಫಕೀರೇಶ್ವರ ಮಠದಲ್ಲಿ ಭಾಳ ಶಿಸ್ತು ಕ್ರಮಬದ್ಧವಾಗಿ ನಮ್ಮ ಪೂಜ್ಯರು ಕಲಿಸ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳಿ, ಅವ ಚರಣಗಳನ್ನು 2 ಮಾತುಗಳನ್ನು ಸಲ್ಲಿಸಿ ಮುಗಿಸ್ತಾರೆ.